Right. ಶ್ರೀಪಾದ್ ಅವರೇ, ನಾನು ಐ ವಾಂಟ್ ಟು ಟೆಲ್ ಓನ್ಲಿ ಒನ್ ಥಿಂಗ್. ಇಲ್ಲಿ ನಮ್ಮ ದೇಶದಲ್ಲಿ ದೇಶದ್ರೋಹಿಗಳಿಗೇನು ಕಡಿಮೆ ಇಲ್ಲ. ನೀವೆಲ್ಲ ನೋಡಿದ್ದೀರಿ, ಟಿವಿಯಲ್ಲಿ ಬರ್ತಾ ಇದೆ. ಇದರ ಪ್ರಕಾರ ಎಲ್ಲಾ ಕಡೆ ಕೆಲವು ಜೈ ಪಾಕಿಸ್ತಾನ ಅಂತೇಳಿ ಕೆಲವರು ಹೇಳಿದ್ದಾರೆ ಇಲ್ಲಿ. ಸೊ ಇವ್ರ ಮನಸ್ಸಲ್ಲಿಕ್ಕೆ ಪಾಕಿಸ್ತಾನದ ISI ಏಜೆಂಟ್ಸ್ಗಳಿಗೇನು ಕಡಿಮೆ ಇಲ್ಲ. ಸೊ ಇವ್ರು ಏನ್ ಮಾಡ್ಲಿಕ್ಕೆ ಉಂಟು, ಈಗ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇನ್ಸ್ಟಾಲೇಷನ್ ತುಂಬಾ ಸೆಕ್ಯೂರಿಟಿ ಆಗಿರಬೇಕು. ಬಾಂಬ್ಗಳು IEDಗಳು ಇರೋ ಪರಿಸ್ಥಿತಿ ISI ಏಜೆಂಟ್ಸ್ಗಳಿಂದ ಅಲ್ಲಿಂದ ಆರ್ಡರ್ಸ್ ಬರುತ್ತೆ. ಯಾಕೆಂತಂದ್ರೆ ಇಲ್ಲಿ ಅರಾಜಕತೆ ಆಗ್ಲಿ, ರಕ್ತ ಬೀಳ್ಲಿ, ಆಮೇಲೆ ಯಾಕೆಂದ್ರೆ ಅವ್ರು ಇಂಥ ಕೆಲಸನೇ ಮಾಡೋದು ಅವ್ರು ಜಾಸ್ತಿ. ಎದುರೆದುರಿಗೆ ನಮ್ಮ ಸೈನ್ಯ ಬಲಿಷ್ಠ ಸೈನ್ಯ ಅಲ್ಲಿಂದ ಹೋಗಿ ಚೀಫ್ ಮಿನಿಸ್ಟರ್ ಹೇಳಿದ ಪ್ರಕಾರ ನಮ್ಮ ಕನ್ನಡಿಗರನ್ನ ಸೇಫ್ ಆಗಿ ತಂದರು. ಅವರಿಗೆ ವಿ ಶುಡ್ ಬಿ ಗ್ರೇಟ್ಫುಲ್. ಅವ್ರಿಗೆ ನಮ್ಮ ಒಂದು ಸೆಲ್ಯೂಟ್. ಅದೇ ರೀತಿ ಚೀಫ್ ಮಿನಿಸ್ಟರ್ ಸಹ ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಮನೆಗೆ ಹೋಗಿ ಎದುರೆದುರಿಗೆ ಮಾತಾಡಿದ್ದಾರೆ. ಇದೇ ರೀತಿ ಬೇಕು. ಇನ್ನು ಮುಂದೆ ಎಲ್ಲಿವರೆಗೆ ಆಪರೇಷನ್ ಸಕ್ಸಸ್ ಆಗೋದಿಲ್ಲ, ಎಲ್ಲಿವರೆಗೆ ಕಂಪ್ಲೀಟ್ ಇದು ಮಾಡೋದಿಲ್ಲ. ಶ್ರೀಪಾದ್ ಅವರೇ, ನಾನು ಐ ವಾಂಟ್ ಟು ಟೆಲ್ ಓನ್ಲಿ ಒನ್ ಥಿಂಗ್. ಇಲ್ಲಿ ನಮ್ಮ ದೇಶದಲ್ಲಿ ದೇಶದ್ರೋಹಿಗಳಿಗೇನು ಕಡಿಮೆ ಇಲ್ಲ. ನೀವೆಲ್ಲ ನೋಡಿದ್ದೀರಿ, ಟಿವಿಯಲ್ಲಿ ಬರ್ತಾ ಇದೆ. ಇದರ ಪ್ರಕಾರ ಎಲ್ಲಾ ಕಡೆ ಕೆಲವು ಜೈ ಪಾಕಿಸ್ತಾನ ಅಂತೇಳಿ ಕೆಲವರು ಹೇಳಿದ್ದಾರೆ ಇಲ್ಲಿ. ಸೊ ಇವ್ರ ಮನಸ್ಸಲ್ಲಿಕ್ಕೆ ಪಾಕಿಸ್ತಾನದ ISI ಏಜೆಂಟ್ಸ್ಗಳಿಗೇನು ಕಡಿಮೆ ಇಲ್ಲ. ಸೊ ಇವ್ರು ಏನ್ ಮಾಡ್ಲಿಕ್ಕೆ ಉಂಟು, ಈಗ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇನ್ಸ್ಟಾಲೇಷನ್ ತುಂಬಾ ಸೆಕ್ಯೂರಿಟಿ ಆಗಿರಬೇಕು. ಬಾಂಬ್ಗಳು IEDಗಳು ಇರೋ ಪರಿಸ್ಥಿತಿ ISI ಏಜೆಂಟ್ಸ್ಗಳಿಂದ ಅಲ್ಲಿಂದ ಆರ್ಡರ್ಸ್ ಬರುತ್ತೆ. ಯಾಕೆಂತಂದ್ರೆ ಇಲ್ಲಿ ಅರಾಜಕತೆ ಆಗ್ಲಿ, ರಕ್ತ ಬೀಳ್ಲಿ, ಆಮೇಲೆ ಯಾಕೆಂದ್ರೆ ಅವ್ರು ಇಂಥ ಕೆಲಸನೇ ಮಾಡೋದು ಅವ್ರು ಜಾಸ್ತಿ. ಎದುರೆದುರಿಗೆ ನಮ್ಮ ಸೈನ್ಯ ಬಲಿಷ್ಠ ಸೈನ್ಯ ಅಲ್ಲಿಂದ ಹೋಗಿ ಚೀಫ್ ಮಿನಿಸ್ಟರ್ ಹೇಳಿದ ಪ್ರಕಾರ ನಮ್ಮ ಕನ್ನಡಿಗರನ್ನ ಸೇಫ್ ಆಗಿ ತಂದರು. ಅವರಿಗೆ ವಿ ಶುಡ್ ಬಿ ಗ್ರೇಟ್ಫುಲ್. ಅವ್ರಿಗೆ ನಮ್ಮ ಒಂದು ಸೆಲ್ಯೂಟ್. ಅದೇ ರೀತಿ ಚೀಫ್ ಮಿನಿಸ್ಟರ್ ಸಹ ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಮನೆಗೆ ಹೋಗಿ ಎದುರೆದುರಿಗೆ ಮಾತಾಡಿದ್ದಾರೆ. ಇದೇ ರೀತಿ ಬೇಕು. ಇನ್ನು ಮುಂದೆ ಎಲ್ಲಿವರೆಗೆ ಆಪರೇಷನ್ ಸಕ್ಸಸ್ ಆಗೋದಿಲ್ಲ, ಎಲ್ಲಿವರೆಗೆ ಕಂಪ್ಲೀಟ್ ಇದು ಮಾಡೋದಿಲ್ಲ. ಶ್ರೀಪಾದ್ ಅವರೇ, ನಾನು ಐ ವಾಂಟ್ ಟು ಟೆಲ್ ಓನ್ಲಿ ಒನ್ ಥಿಂಗ್. ಇಲ್ಲಿ ನಮ್ಮ ದೇಶದಲ್ಲಿ ದೇಶದ್ರೋಹಿಗಳಿಗೇನು ಕಡಿಮೆ ಇಲ್ಲ. ನೀವೆಲ್ಲ ನೋಡಿದ್ದೀರಿ, ಟಿವಿಯಲ್ಲಿ ಬರ್ತಾ ಇದೆ. ಇದರ ಪ್ರಕಾರ ಎಲ್ಲಾ ಕಡೆ ಕೆಲವು ಜೈ ಪಾಕಿಸ್ತಾನ ಅಂತೇಳಿ ಕೆಲವರು ಹೇಳಿದ್ದಾರೆ ಇಲ್ಲಿ. ಸೊ ಇವ್ರ ಮನಸ್ಸಲ್ಲಿಕ್ಕೆ ಪಾಕಿಸ್ತಾನದ ISI ಏಜೆಂಟ್ಸ್ಗಳಿಗೇನು ಕಡಿಮೆ ಇಲ್ಲ. ಸೊ ಇವ್ರು ಏನ್ ಮಾಡ್ಲಿಕ್ಕೆ ಉಂಟು, ಈಗ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇನ್ಸ್ಟಾಲೇಷನ್ ತುಂಬಾ ಸೆಕ್ಯೂರಿಟಿ ಆಗಿರಬೇಕು. ಬಾಂಬ್ಗಳು IEDಗಳು ಇರೋ ಪರಿಸ್ಥಿತಿ ISI ಏಜೆಂಟ್ಸ್ಗಳಿಂದ ಅಲ್ಲಿಂದ ಆರ್ಡರ್ಸ್ ಬರುತ್ತೆ. ಯಾಕೆಂತಂದ್ರೆ ಇಲ್ಲಿ ಅರಾಜಕತೆ ಆಗ್ಲಿ, ರಕ್ತ ಬೀಳ್ಲಿ, ಆಮೇಲೆ ಯಾಕೆಂದ್ರೆ ಅವ್ರು ಇಂಥ ಕೆಲಸನೇ ಮಾಡೋದು ಅವ್ರು ಜಾಸ್ತಿ. ಎದುರೆದುರಿಗೆ ನಮ್ಮ ಸೈನ್ಯ ಬಲಿಷ್ಠ ಸೈನ್ಯ ಅಲ್ಲಿಂದ ಹೋಗಿ ಚೀಫ್ ಮಿನಿಸ್ಟರ್ ಹೇಳಿದ ಪ್ರಕಾರ ನಮ್ಮ ಕನ್ನಡಿಗರನ್ನ ಸೇಫ್ ಆಗಿ ತಂದರು. ಅವರಿಗೆ ವಿ ಶುಡ್ ಬಿ ಗ್ರೇಟ್ಫುಲ್. ಅವ್ರಿಗೆ ನಮ್ಮ ಒಂದು ಸೆಲ್ಯೂಟ್. ಅದೇ ರೀತಿ ಚೀಫ್ ಮಿನಿಸ್ಟರ್ ಸಹ ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಮನೆಗೆ ಹೋಗಿ ಎದುರೆದುರಿಗೆ ಮಾತಾಡಿದ್ದಾರೆ. ಇದೇ ರೀತಿ ಬೇಕು. ಇನ್ನು ಮುಂದೆ ಎಲ್ಲಿವರೆಗೆ ಆಪರೇಷನ್ ಸಕ್ಸಸ್ ಆಗೋದಿಲ್ಲ, ಎಲ್ಲಿವರೆಗೆ ಕಂಪ್ಲೀಟ್ ಇದು ಮಾಡೋದಿಲ್ಲ. ಶ್ರೀಪಾದ್ ಅವರೇ, ನಾನು ಐ ವಾಂಟ್ ಟು ಟೆಲ್ ಓನ್ಲಿ ಒನ್ ಥಿಂಗ್. ಇಲ್ಲಿ ನಮ್ಮ ದೇಶದಲ್ಲಿ ದೇಶದ್ರೋಹಿಗಳಿಗೇನು ಕಡಿಮೆ ಇಲ್ಲ. ನೀವೆಲ್ಲ ನೋಡಿದ್ದೀರಿ, ಟಿವಿಯಲ್ಲಿ ಬರ್ತಾ ಇದೆ. ಇದರ ಪ್ರಕಾರ ಎಲ್ಲಾ ಕಡೆ ಕೆಲವು ಜೈ ಪಾಕಿಸ್ತಾನ ಅಂತೇಳಿ ಕೆಲವರು ಹೇಳಿದ್ದಾರೆ ಇಲ್ಲಿ. ಸೊ ಇವ್ರ ಮನಸ್ಸಲ್ಲಿಕ್ಕೆ ಪಾಕಿಸ್ತಾನದ ISI ಏಜೆಂಟ್ಸ್ಗಳಿಗೇನು ಕಡಿಮೆ ಇಲ್ಲ. ಸೊ ಇವ್ರು ಏನ್ ಮಾಡ್ಲಿಕ್ಕೆ ಉಂಟು, ಈಗ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇನ್ಸ್ಟಾಲೇಷನ್ ತುಂಬಾ ಸೆಕ್ಯೂರಿಟಿ ಆಗಿರಬೇಕು. ಬಾಂಬ್ಗಳು IEDಗಳು ಇರೋ ಪರಿಸ್ಥಿತಿ ISI ಏಜೆಂಟ್ಸ್ಗಳಿಂದ ಅಲ್ಲಿಂದ ಆರ್ಡರ್ಸ್ ಬರುತ್ತೆ. ಯಾಕೆಂತಂದ್ರೆ ಇಲ್ಲಿ ಅರಾಜಕತೆ ಆಗ್ಲಿ, ರಕ್ತ ಬೀಳ್ಲಿ, ಆಮೇಲೆ ಯಾಕೆಂದ್ರೆ ಅವ್ರು ಇಂಥ ಕೆಲಸನೇ ಮಾಡೋದು ಅವ್ರು ಜಾಸ್ತಿ. ಎದುರೆದುರಿಗೆ ನಮ್ಮ ಸೈನ್ಯ ಬಲಿಷ್ಠ ಸೈನ್ಯ ಅಲ್ಲಿಂದ ಹೋಗಿ ಚೀಫ್ ಮಿನಿಸ್ಟರ್ ಹೇಳಿದ ಪ್ರಕಾರ ನಮ್ಮ ಕನ್ನಡಿಗರನ್ನ ಸೇಫ್ ಆಗಿ ತಂದರು. ಅವರಿಗೆ ವಿ ಶುಡ್ ಬಿ ಗ್ರೇಟ್ಫುಲ್. ಅವ್ರಿಗೆ ನಮ್ಮ ಒಂದು ಸೆಲ್ಯೂಟ್. ಅದೇ ರೀತಿ ಚೀಫ್ ಮಿನಿಸ್ಟರ್ ಸಹ ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಮನೆಗೆ ಹೋಗಿ ಎದುರೆದುರಿಗೆ ಮಾತಾಡಿದ್ದಾರೆ. ಇದೇ ರೀತಿ ಬೇಕು. ಇನ್ನು ಮುಂದೆ ಎಲ್ಲಿವರೆಗೆ ಆಪರೇಷನ್ ಸಕ್ಸಸ್ ಆಗೋದಿಲ್ಲ, ಎಲ್ಲಿವರೆಗೆ ಕಂಪ್ಲೀಟ್ ಇದು ಮಾಡೋದಿಲ್ಲ. ಶ್ರೀಪಾದ್ ಅವರೇ, ನಾನು ಐ ವಾಂಟ್ ಟು ಟೆಲ್ ಓನ್ಲಿ ಒನ್ ಥಿಂಗ್. ಇಲ್ಲಿ ನಮ್ಮ ದೇಶದಲ್ಲಿ ದೇಶದ್ರೋಹಿಗಳಿಗೇನು ಕಡಿಮೆ ಇಲ್ಲ. ನೀವೆಲ್ಲ ನೋಡಿದ್ದೀರಿ, ಟಿವಿಯಲ್ಲಿ ಬರ್ತಾ ಇದೆ. ಇದರ ಪ್ರಕಾರ ಎಲ್ಲಾ ಕಡೆ ಕೆಲವು ಜೈ ಪಾಕಿಸ್ತಾನ ಅಂತೇಳಿ ಕೆಲವರು ಹೇಳಿದ್ದಾರೆ ಇಲ್ಲಿ. ಸೊ ಇವ್ರ ಮನಸ್ಸಲ್ಲಿಕ್ಕೆ ಪಾಕಿಸ್ತಾನದ ISI